ಇನ್ನು ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡ ಈಗಿನಿಂದಲೇ ರಂಗೇರ್ತಾ ಇದೆ. ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡ ರಂಗೇರ್ತಿದೆ. ಸುಮಲತಾ ಅವರಿಗೆ ಗಾಳವನ್ನ ಹಾಕೋದಕ್ಕೆ ಕಾಂಗ್ರೆಸ್ ಮುಂದಾಯ್ತಾ ಅನ್ನೋ ಪ್ರಶ್ನೆ. ಸುಮಲತಾರಿಗೆ ಬಿಜೆಪಿ ಟಿಕೆಟ್ ನೀಡೋದು ಬಹುತೇಕ ಡೌಟ್ ಇದೆ. ಹಾಗಾಗಿ ಕಾಂಗ್ರೆಸ್ ಇಲ್ಲಿ ಮಾಸ್ಟರ್ ಪ್ಲಾನ್ ಮಾಡ್ಕೊಳ್ತಿದ್ಯಾ? ಮಂಡ್ಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಸಿಗದ ಸೂಕ್ತ ಅಭ್ಯರ್ಥಿ, ಹಾಗಾಗಿ ಸುಮಲತಾ ಅವರನ್ನೇ ತಮ್ಮತ್ತ ಸೆಳೆದುಕೊಳ್ಳಲು ಹೈಕಮಾಂಡ್ನಿಂದ ಪ್ಲಾನ್ ರೂಪಿತವಾಗ್ತಿದ್ಯಾ? ತೀವ್ರ ಕುತೂಹಲವನ್ನ ಮೂಡಿಸಿದೆ ಮಂಡ್ಯ ಲೋಕಸಭಾ ಕ್ಷೇತ್ರ. ಅದರಲ್ಲೂ ಸುಮಲತಾ ಅವರ ನಡೆಯಂತೂ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಬಿಜೆಪಿಯಿಂದ ಟಿಕೆಟ್ ಸಿಗೋದು ಬಹುತೇಕ ಡೌಟ್ ಇದೆ. ಯಾಕಂದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಯನ್ನ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಎದುರಿಸ್ತಾ ಇರೋದ್ರಿಂದ ಬಿಜೆಪಿ ಅಥವಾ ಜೆಡಿಎಸ್ನ ಅಭ್ಯರ್ಥಿಗೆ ಅಲ್ಲಿ ಟಿಕೆಟ್ ಸಿಗಬಹುದು. ಹಾಗಾಗಿ ಸುಮಲತಾ ಅವರ ನಡೆ ಏನಾಗಿರುತ್ತೆ, ಕಾಂಗ್ರೆಸ್ನ ಮಾಸ್ಟರ್ ಪ್ಲಾನ್ ಏನು ಅನ್ನೋದು ಕುತೂಹಲ ಕೆರಳಿಸಿದೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋದಕ್ಕೆ ಈಗ ಸಿಎಂ ಪ್ಲಾನ್ ಮಾಡ್ತಾ ಇದ್ದಾರೆ. ಸುಮಲತಾ ಅವರನ್ನ ಸೆಳೆದ್ರೆ ಪಕ್ಷಕ್ಕೆ ಜೆಡಿಎಸ್ ಮತ್ತು ಬಿಜೆಪಿ ಎರಡಕ್ಕೂ ಕೂಡ ಕೌಂಟರ್ ಕೊಡಬಹುದು. ಸೊ ಮಂಡ್ಯದಲ್ಲಿ ಕೈ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮಂಜುನಾಥ್ ಮೆಕಡೇಮಿಯಾ ಕೃಷಿಯಲ್ಲಿ ಎಕರೆಗೆ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಸಿಎಂ ಈಗಾಗಲೇ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಮಂಡ್ಯವನ್ನ ವಶಪಡಿಸಿಕೊಳ್ಳೋದಕ್ಕೆ ಸುಮಲತಾ ಸೂಕ್ತ ಅನ್ನುವಂಥ ಒಂದು ಆಲೋಚನೆ ಇದೆ. ಈಗ ಪಕ್ಷದಲ್ಲಿ ಇದ್ರ ಬಗ್ಗೆ ಚರ್ಚೆಗಳು ಕೂಡ ಆಗ್ತಾ ಇವೆ. ಗೆಲ್ಲಲೇಬೇಕು ಅಂತ ಹೇಳಿ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ ಕಾಂಗ್ರೆಸ್. ಸುಮಲತಾರನ್ನೇ ಕಣಕ್ಕಿಳಿಸೋದಕ್ಕೆ ಕಾಂಗ್ರೆಸ್ ಕೂಡ ಈಗ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಸುಮಲತಾ ಮೇಲೆ ಒಲವನ್ನ ತೋರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಎಲ್ಲೊಂದ್ ಕಡೆ ಸುಮಲತಾ ಅವರನ್ನ ಕಾಂಗ್ರೆಸ್ಗೆ ಸೆಳೆಯೋಣ, ಕಾಂಗ್ರೆಸ್ನಿಂದಲೇ ಅವರಿಗೆ ಟಿಕೆಟ್ ಕೊಟ್ಟು ಕಾಂಗ್ರೆಸ್ ಲಾಂಛನದಲ್ಲೇ ಅವರನ್ನ ಗೆಲ್ಲಿಸೋಣ ಅನ್ನುವಂಥದ್ರ ಬಗ್ಗೆ ಪ್ಲಾನ್ ಇದೆ. ಸುಮಲತಾ ಪರ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ ಈಗ ಬ್ಯಾಟಿಂಗ್ ಮಾಡ್ತಾ ಇದೆ. ಸುಮಲತಾ ಆಪ್ತರಿಂದಲೂ ಕೂಡ ಸ್ಪರ್ಧೆಗೆ ಕಾಂಗ್ರೆಸ್ ಸೂಕ್ತ ಅನ್ನುವಂಥ ಒಂದು ಸಲಹೆ ಸುಮಲತಾ ಅವ್ರಿಗೂ ಕೂಡ ಹೋಗಿದೆ. ಆದ್ರೆ ಸುಮಲತಾ ಪಕ್ಷಕ್ಕೆ ಸೇರಿಸಿಕೊಳ್ಳೋದಕ್ಕೆ ಸ್ಥಳೀಯವಾಗಿ ವಿರೋಧ ಕೆಲವೊಂದಷ್ಟು ವ್ಯಕ್ತವಾಗ್ತಾ ಇದೆ. ಸೊ ಹಾಗಾಗಿ ಸ್ಥಳೀಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಂತರ ನಿರ್ಧಾರ ಮಾಡೋದ್ರ ಬಗ್ಗೆ ಈಗ ಚಿಂತನೆಗಳು ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಹಾಗಾದ್ರೆ ಸ್ಥಳೀಯವಾಗಿ ಯಾವ ರೀತಿಯಾಗಿದೆ ಒಲವು ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ. ಪ್ರಶಾಂತ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಈಗ ಸುಮಲತಾ ಅವರನ್ನ ಕಾಂಗ್ರೆಸ್ಗೆ ಕರಬೇಕು ಅನ್ನುವಂಥದ್ರ ಬಗ್ಗೆ ಕಾಂಗ್ರೆಸ್ನ ಒಂದು ಹೈಕಮಾಂಡ್ ಜೊತೆ ಮಾತುಕತೆ ಆಡೋದಕ್ಕೆ ಸಿಎಂ ಕೂಡ ಮುಂದಾಗ್ತಾ ಇದ್ದಾರೆ. ಸಿಎಂಗೆ ಎಲ್ಲೋ ಒಂದ್ ಕಡೆ ಒಲವಿದೆ. ಬಟ್ ಅಲ್ಲಿ ಲೋಕಲ್ ಆಗಿ ಯಾವ ರೀತಿಯಾಗಿದೆ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ, ಅಲ್ಲಿನ ಒಂದು ಮುಖಂಡರಲ್ಲಿ ಒಲವು ಹೇಗಿದೆ? ಸುಮಲತಾ ಅವರನ್ನ ಪಕ್ಷಕ್ಕೆ ತರೋದಕ್ಕೆ ಏನಾದ್ರೂ ಒಂದು ಅವರಿಗೆ ವಿರೋಧ ಆಗುವಂತಹ ಒಂದು ಸಾಧ್ಯತೆ ಅಥವಾ ಒಲವಿರುವಂತದ್ದು ಏನಾದ್ರೂ ಇದೆಯಾ ಪ್ರಶಾಂತ್? ರೆಹಮಾನ್, ಇನ್ನೇನು ಲೋಕಸಭಾ ಚುನಾವಣೆಗೆ ಕೆಲವೇ ತಿಂಗಳುಗಳು ಕೂಡ ಬಾಕಿ ಇರುವಂತದ್ದು. ಈ ಮಧ್ಯೆ ಸಕ್ಕರೆನಗರಿ ಮಂಡ್ಯದ ಲೋಕಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲಕ್ಕೂ ಕೂಡ ಆಗ್ತಿರುವಂತದ್ದು ದಿನದಿಂದ ದಿನಕ್ಕೆ ರಂಗನ್ನು ಕೂಡ ಪಡಿತಾ ಇದೆ. ಈ ಮಧ್ಯೆ ಪಕ್ಷೇತರ ಸಂಸದೆ ಸುಮಲತಾ ಅವರ ನಡೆ ಏನು ಅನ್ನುವಂಥದ್ದು ಸಾಕಷ್ಟು ತೀವ್ರ ಕುತೂಹಲವನ್ನು ಕೂಡ ಮೂಡಿಸಿರುವಂತದ್ದು. ಈಗಾಗಲೇ ಪಕ್ಷೇತರ ಸಂಸದೆ ಆದ ನಂತರ ಬಿಜೆಪಿಗೆ ಅವರು ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಆದರೆ ಈಗ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಜೆಡಿಎಸ್ ಕೂಡ ಕೆಲವೊಂದಿಷ್ಟು ಕ್ಷೇತ್ರಗಳಂದ್ರೆ 4 ರಿಂದ 5 ಕ್ಷೇತ್ರಗಳನ್ನು ಕೂಡ ನಮಗೆ ಬಿಟ್ಕೊಡಬೇಕು ಅಂತೇಳಿ ಬಿಜೆಪಿ ಹೈಕಮಾಂಡ್ ಮುಂದೆ ಇಟ್ಟಿರುವಂತದ್ದು. ಹೀಗಾಗಿ ಸಂಸದೆ ಸುಮಲತಾ ಅವರು ಎಲ್ಲೋ ಒಂದ್ ಕಡೆ ಬಿಜೆಪಿಯಿಂದ ಮುಂಬರುವಂತ ಲೋಕಸಭಾ ಚುನಾವಣೆಗೆ ಟಿಕೆಟ್ ಸಿಗಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಇದ್ರು. ಆದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ವ್ಯಾಪ್ತಿಯಾದ್ಯಂತ ಕೂಡ ಜೆಡಿಎಸ್ ಸಾಕಷ್ಟು ಗಟ್ಟಿಯಾಗಿರುವಂತದ್ದು. ಹೀಗಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡ್ಬೇಕು ಅಂತೇಳಿ ಬಿಜೆಪಿ ಹೈಕಮಾಂಡ್ ಮುಂದೆ ಜೆಡಿಎಸ್ ಅವರು ಕೂಡ ಒತ್ತಾಯವನ್ನ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಟಿಕೆಟ್ ಸಿಗೋದಿಲ್ಲ ಅನ್ನುವಂಥದ್ದು ಕೂಡ ಎಲ್ಲೋ ಒಂದ್ ಕಡೆ ಸುಮಲತಾ ಅವ್ರಿಗೂ ಅನಿಸಿದೆ. ಹೀಗಾಗಿ ಪಕ್ಷೇತರವಾಗಿ ಅಥವಾ ಬೇರೊಂದು ಪಕ್ಷದಿಂದ ಕೂಡ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಕೂಡ ಚಿಂತನೆ ನಡೆಸಿದ್ದಾರೆ. ಈ ಮಧ್ಯೆ ಸುಮಲತಾ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಸಿಗದಿದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದಕ್ಕಿಂತ ಸುಮಲತಾ ಅವ್ರನ್ನ ಕಾಂಗ್ರೆಸ್ಗೆ ಕೂಡ ಕರೆತಂದ್ರೆ ಹೇಗೆ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆ ಮಾಡಿರುವಂತದ್ದು. ಯಾಕಂದ್ರೆ ಈಗಾಗಲೇ ಅವರಿಗೆ ಸಾಕಷ್ಟು ಫೇಸ್ ವ್ಯಾಲ್ಯೂ ಇರುವಂತದ್ದು, ಅಂಬರೀಶ್ ಅವರ ಬೆಂಬಲ ಕೂಡ ಇದೆ, ಅಂದ್ರೆ ಸಾಕಷ್ಟು ಹೆಸರನ್ನು ಕೂಡ ಗಳಿಸಿರುವಂತ. ಹೀಗಾಗಿ ಸುಮಲತಾ ಅವ್ರನ್ನೇ ಕೂಡ ಕಾಂಗ್ರೆಸ್ಗೆ ಕರೆತರೋದಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸಾಕಷ್ಟು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ. ಅಂದ್ರೆ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಇಂದ ಸೂಕ್ತ ಅಭ್ಯರ್ಥಿ ಕೂಡ ಸಿಗ್ತಾ ಇಲ್ಲ, ಸಾಕಷ್ಟು ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಹೀಗಾಗಿ ಸುಮಲತಾ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಅವರ ಬೆಂಬಲಿಗರು ಕೂಡ ಈಗಾಗಲೇ ಸುದ್ದಿಗೋಷ್ಠಿಯನ್ನು ನಡೆಸಿ ಟಿವಿ9 ಮುಂದೆ ವ್ಯಕ್ತಪಡಿಸ್ತಾ ಇರುವಂತ. ಈ ನಿಟ್ಟಿನಲ್ಲಿ ಸುಮಲತಾ ಅವ್ರನ್ನೇ ಕರೆತಂದ್ರೆ ಗೆಲುವು ಸಾಧಿಸುವಂತದ್ದು ಕೂಡ ಒಂದ್ ಕಡೆ ಸಾಕಷ್ಟು ಸಾಧ್ಯ ಆಗುತ್ತೆ. ಮತ್ತೊಂದ್ ಕಡೆ ಬಿಜೆಪಿ ಹಾಗೂ ಜೆಡಿಎಸ್ ಕೂಡ ಟಕ್ಕರ್ ಅನ್ನ ಕೊಡಬಹುದು ಅನ್ನುವಂಥದ್ದು ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತೆ ಅವರ ಬೆಂಬಲಿಗರ ಅವರ ಒಂದು ಟೀಮ್ ಕೂಡ ವ್ಯಕ್ತಪಡಿಸ್ತಿರುವಂತೆ. ಹೀಗಾಗಿ ಸುಮಲತಾ ಅವರ ಜೊತೆಯಲ್ಲೂ ಕೂಡ ಮಾತುಕತೆ ನಡೆಸೋದಕ್ಕೂ ಕೂಡ ಸ್ವತಃ ಸಿಎಂ ಅವರು ಕೂಡ ಮುಂದಾಗಿದ್ದಾರೆ. ಇನ್ನೇನು 2-3 ದಿನಗಳಲ್ಲೂ ಕೂಡ ಸ್ವತಃ ಸಿಎಂ ಸುಮಲತಾ ಅವರನ್ನ ಕರೆಸಿ ಮಾತುಕತೆ ಕೂಡ ನಡೆಸ್ತಾರೆ. ಆದ್ರೆ ಮತ್ತೊಂದು ಕಡೆ ಸ್ಥಳೀಯವಾಗಿ ಸುಮಲತಾ ಅವರನ್ನ ಕಾಂಗ್ರೆಸ್ಗೆ ಸೇರಿಸಿಕೊಳ್ಳೋದಕ್ಕೆ ಅವರಿಗೆ ಟಿಕೆಟ್ ಕೊಡೋದಕ್ಕೂ ಕೂಡ ಸಾಕಷ್ಟು ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಪ್ರಮುಖವಾದಂತಹ ಕಾರಣ
ಹಿಂದೆ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮನೆ ಮನೆಗೆ ತೆರಳಿ ಸುಮಲತಾ ಅವರು ಪ್ರಚಾರವನ್ನ ಮಾಡಿದ್ರು. ಇದು ಇಲ್ಲಿ ಸ್ಥಳೀಯವಾಗಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರ ಅಸಮಾಧಾನಕ್ಕೂ ಕಾರಣ ಆಗ್ತಾ ಇದೆ. ಹೀಗಾಗಿ ಸ್ಥಳೀಯ ನಾಯಕರ ಜೊತೆಲೂ ಕೂಡ ಚರ್ಚೆ ಮಾಡಿ ಸುಮಲತಾ ಅವ್ರನ್ನೇ ಕಣಕ್ಕೆ ಇಳಿಸಿದ್ರೆ ಸೂಕ್ತ ಅನ್ನುವಂಥದ್ದಕ್ಕೂ ಕೂಡ ಮುಂದಾಗ್ತಿರುವಂತದ್ದು. ಥ್ಯಾಂಕ್ ಯು ಪ್ರಶಾಂತ್.